ಮೈಸೂರು ಅರಮನೆ ಒಳಗೆ ಆಯುಧ ಪೂಜೆ ನೆರವೇರಿದೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳಿಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ರಾಜ ಒಡೆಯರ್ ಯದುವೀರ್ ಅವರಿಂದ ಪೂಜೆ ನೆರವೇರಿಸಿರೋದು. ಸಿಂಹಾಸನಕ್ಕೆ ಜೋಡಿಸಿದ್ದಂತ ಆಯುಧಗಳಿಗೂ ಪೂಜೆ ಮಾಡಲಾಗ್ತಾ ಇದೆ. ಅರಮನೆಯ ಐಷಾರಾಮಿ ಕಾರುಗಳಿಗೂ ಪೂಜೆ. ಅರಮನೆಯಲ್ಲಿ ನಡೀತಾ ಇರುವಂತ ಆಯುಧ ಪೂಜೆ, ರಾಜ ಒಡೆಯರ್ ಯದುವೀರ್ ಅವರಿಂದ ಪೂಜೆ ಕೈಂಕರ್ಯಗಳು ನಡೀತಾ ಇರೋದು. ಬೆಳಗ್ಗೆ 6 ಗಂಟೆಯಿಂದ ಪೂಜೆ ಕೈಂಕರ್ಯಗಳು ಶುರುವಾಗಿರೋದು. 11 ಗಂಟೆಗೆ ಕಲ್ಯಾಣ ಮಂಟಪದಲ್ಲಿ ರಾಜ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ನೆರವೇರಿಸಿಕೊಡ್ತಾ ಇರೋದು. ಅದಾದ ನಂತರ ಕಲ್ಯಾಣ ಮಂಟಪದಲ್ಲಿ ಒಂದಷ್ಟು ಪೂಜೆಗಳಾದ ನಂತರ ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ ಹಾಗೂ ಪಟ್ಟದ ಒಂಟೆಗಳಿಗೆ ಪೂಜೆಯನ್ನು ನೆರವೇರಿಸೋದಕ್ಕೆ ರಾಜ ಯದುವೀರ್ ಒಡೆಯರ್ ಅವರು ಮುಂದಾಗಿದ್ದಾರೆ. ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ಅರಮನೆಯಲ್ಲಿ ಜರುಗ್ತಾ ಇದ್ದಾವೆ. ಇವತ್ತು ರಾತ್ರಿ ಕಂಕಣ ವಿಸರ್ಜನೆ ಆಗುತ್ತೆ. ಖಾಸಗಿ ದರ್ಬಾರ್ ಕೂಡ ಮುಕ್ತಾಯವಾಗುತ್ತೆ. ಸಿಂಹಾಸನಕ್ಕೆ ಜೋಡಿಸಿರುವಂಥ ಆಯುಧಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಗಿದೆ. ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಇರಿಸಿರುವಂಥ ಆಯುಧಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಆಯುಧಗಳಿಗೇನೆ ರಾಜ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ನೆರವೇರಿಸಿರುವುದು. ಇನ್ನು ಕಲ್ಯಾಣ ಮಂಟಪದಲ್ಲಿ ಆನೆಗೆ, ಪಟ್ಟದ ಆನೆ, ಪಟ್ಟದ ಹಸುವಿಗೆ ಪೂಜೆ ಮಾಡಿದಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಅರಮನೆಯಲ್ಲಿ ನಡೀತಾ ಇರುವಂಥ ಆಯುಧ ಪೂಜೆಯ ದೃಶ್ಯಗಳಿವೆ. ಯಾರು